ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಕರ್ನಾಟಕ ಸರ್ಕಾರದಿಂದ ಒಂದು ಇನ್ಫಾರ್ಮೇಷನ್ ಬಂದಿದೆ SSLC ಮತ್ತು PUC ಎಕ್ಸಾಮಿನೇಷನ್ ರಿಲೇಟೆಡು. ಸೊ ಏನು ಇನ್ಫಾರ್ಮೇಷನ್ ಇದೆ ಅಂತ ನಿಮಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಬೇಸಿಕಲಿ 10th ಮತ್ತು PUC ಸೆಕೆಂಡ್ ಇಯರ್ದು ಒಂದು ಟೆಂಟೇಟಿವ್ ಅಂದರೆ ತಾತ್ಕಾಲಿಕ ಟೈಮ್ ಟೇಬಲ್ ಅನ್ನು ಬಿಟ್ಟಿದ್ದಾರೆ. ಸೊ ಯಾವ ಥರ ಇದು ಡೌನ್ಲೋಡ್ ಮಾಡ್ಬೋದು, ಏನು ಡೇಟ್ ಇದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ದು ಈ ಥರ ವೆಬ್ಸೈಟ್ ನಿಮಗೆ ಕಾಣುತ್ತೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ. ಓಕೆ, ಸೊ ಈ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ 4 ಆಪ್ಷನ್ ಕಾಣುತ್ತೆ. ಇಲ್ಲಿ 4ನೇದು ಆಪ್ಷನ್ ಡಾಕ್ಯುಮೆಂಟ್ಸ್ ಅಂತ ಇದೆ ನೋಡಿ. ಇದರಲ್ಲಿ ಫಸ್ಟ್ ಆಪ್ಷನ್ SSLC ಅಂತ ಇದೆ ನೋಡಿ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಡ್ರಾಪ್ ಡೌನ್ ಬರುತ್ತೆ. ಇಲ್ಲಿ ಟೈಮ್ ಟೇಬಲ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ 24-25 ಈ ತರ ಆಪ್ಷನ್ ಕಾಣುತ್ತೆ. ಇಲ್ಲಿ ಒಂದು ಫಸ್ಟ್ ಆಪ್ಷನ್ ಇದೆ ನೋಡಿ, ಟೆಂಟೇಟಿವ್ ಟೈಮ್ ಟೇಬಲ್ ಫಾರ್ 2025 SSLC ಎಕ್ಸಾಮ್. ಇದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ PDF ನಲ್ಲಿ ಡೌನ್ಲೋಡ್ ಆಗುತ್ತೆ. ಯಾವ ತರ ಇದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ನಾನು ಫಸ್ಟ್ ಆಪ್ಷನ್ ಏನಿದೆಯಲ್ಲ ಟೆಂಟೇಟಿವ್ ಟೈಮ್ ಟೇಬಲ್ ಫಾರ್ 2025 SSLC ಎಕ್ಸಾಮ್, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಕ್ಲಿಕ್ ಮಾಡಿದ ತಕ್ಷಣ ಒಂದು PDF ಓಪನ್ ಆಗುತ್ತೆ ಈ ತರ. ಸೊ 2 ಡಿಸೆಂಬರ್ಗೆ ರೀಸೆಂಟ್ಲಿ ಇದು ಅನೌನ್ಸ್ ಮಾಡಿದ್ದಾರೆ. ಸೊ ಇದು SSLC ಎಕ್ಸಾಮಿನೇಷನ್ ಟೈಮ್ ಟೇಬಲ್ 20th ಮಾರ್ಚ್ಗೆ ಇದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇಯರ್ 20th ಮಾರ್ಚ್ 2025ಗೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವ್ಯಾವ ಸಬ್ಜೆಕ್ಟು ಯಾವ ಡೇಟಿಗೆ ಇದೆ, ಎಷ್ಟು ಮಾರ್ಕ್ಸ್ ಇದೆ, ಟೈಮಿಂಗ್ ಏನು ಅಂತ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಲಾಸ್ಟ್ ಎಕ್ಸಾಮು 2nd ಏಪ್ರಿಲ್ 2025ಗೆ ಇದು ಫಿನಿಶ್ ಆಗುತ್ತೆ. ಓಕೆ, ಅಂಡ್ ಇದು ಕನ್ನಡ ಲ್ಯಾಂಗ್ವೇಜ್ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಇದು ಸರ್ಕ್ಯುಲರ್ ಅಥವಾ ಇದು ಟೈಮ್ ಟೇಬಲ್ ಅನ್ನ ಇಶ್ಯೂ ಮಾಡಿದ್ದಾರೆ. ಓಕೆ, ಸೊ 20th ಮಾರ್ಚ್ಗೆ ಇದು ಸ್ಟಾರ್ಟ್ ಆಗುತ್ತೆ. ಅಂಡ್ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್, ಇಲ್ಲಿ ರೆಗ್ಯುಲರ್, ಫ್ರೆಶ್ ಮತ್ತೆ ರೆಗ್ಯುಲರ್ ರಿಪೀಟರ್ಸು, ಈ ತರ ಪ್ರೈವೇಟ್ ಫ್ರೆಶ್, ಪ್ರೈವೇಟ್ ರಿಪೀಟರ್ಸ್ ಎಲ್ಲಾ ತರ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಬರ್ದಿದೆ ನೋಡಿ. ರೆಗ್ಯುಲರ್, ಫ್ರೆಶ್, ರಿಪೀಟರು ಈ ತರ. ಓಕೆ, ಸೊ 20th ಮಾರ್ಚ್ ಥರ್ಸ್ಡೇಲಿಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಲಾಸ್ಟ್ ಇದು ಎಂಡ್ ಆಗೋದು ಏಪ್ರಿಲ್ ನಲ್ಲಿ. ಓಕೆ, ಸೊ ಈ ತರ ನೀವು ಅನ್ಬೋದು ಇದು ಟೆಂಟೇಟಿವ್ ಅಂತ ಅಂದ್ರೆ ತಾತ್ಕಾಲಿಕ. ಓಕೆ, ಸೊ ಸಬ್ಜೆಕ್ಟ್ ವೈಸ್ ಇಲ್ಲಿ ನೋಡ್ಬೋದು ನೀವು ಎಲ್ಲ ಸಬ್ಜೆಕ್ಟ್ ಇದೆ ಅಂಡ್ ಇದು 2nd ಏಪ್ರಿಲ್ಗೆ ಇದು ಫಿನಿಶ್ ಆಗುತ್ತೆ. ಓಕೆ, ಅಂಡ್ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ ಡೀಟೇಲ್ ಆಗಿ ಏನೇನ್ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು ಅಂತ. ಓಕೆ, ಅಂಡ್ ಅದೇ ರೀತಿ PUC ಎಕ್ಸಾಮ್ಸ್ ಕೂಡ ಇಲ್ಲಿ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಸೇಮ್ ಇಲ್ಲಿ ಡಾಕ್ಯುಮೆಂಟ್ಸ್ ನಲ್ಲಿ ಒಂದು PUC ಅಂತ ಆಪ್ಷನ್ ಇದೆಯಲ್ಲ. ಓಕೆ, ಸೊ ಈ PUC ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಈ ತರ ಡ್ರಾಪ್ ಡೌನ್ ಬರುತ್ತೆ. ಇಲ್ಲಿ ಕೂಡ ಒಂದು ಟೈಮ್ ಟೇಬಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಟೈಮ್ ಟೇಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟೆಂಟೇಟಿವ್ ಟೈಮ್ ಟೇಬಲ್ ಫಾರ್ 2025 ಸೆಕೆಂಡ್ PUC ಅಂತ ಬರ್ದಿದೆ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ PDF ನಲ್ಲಿ ಅಗೇನ್ ಇದು ಡೌನ್ಲೋಡ್ ಆಗುತ್ತೆ. ಯಾವ ತರ, ಸೊ ಇಲ್ಲಿ ನೋಡಿ ನಾನು ಇಲ್ಲಿ ಬಂದಿದೆ 2024-2025 ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಫಸ್ಟ್ ಆಪ್ಷನ್ ಮೇಲೆ. ಸೊ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಒಂದು PDF ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು 2nd ಡಿಸೆಂಬರ್ಗೆ ಇದು ಕೂಡ ಬಿಟ್ಟಿದೆ. ಸೊ ಸೆಕೆಂಡ್ PUC ದ್ವಿತೀಯ PUC ಪರೀಕ್ಷೆ ಅಂತ. ಸೊ ಫಸ್ಟ್ ಮಾರ್ಚ್ಗೆ ಇದು ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಮಾರ್ಚ್ 2025ಗೆ ಸ್ಟಾರ್ಟ್ ಆಗುತ್ತೆ. ಸೊ ಸಬ್ಜೆಕ್ಟ್ ವೈಸು ಮಾರ್ಕ್ಸು ಡೀಟೇಲ್ಸು ಅಂಡ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಎಲ್ಲ ಕೂಡ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಮಾರ್ಚ್ 2025ಗೆ ಸ್ಟಾರ್ಟ್ ಆಗುತ್ತೆ ಅಂಡ್ ಎಂಡ್ ಆಗೋದು ಯಾವಾಗ ಅಂತಂದ್ರೆ 19th ಮಾರ್ಚ್ 2025ಗೆ ಇದು ಎಂಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸರ್ಕ್ಯುಲರ್ ನ ಇಶ್ಯೂ ಮಾಡಿದ್ದಾರೆ. ಟೆಂಟೇಟಿವ್ ಟೈಮ್ ಟೇಬಲ್ ಅಂತ ಫಸ್ಟ್ ಮಾರ್ಚ್ ದಿಂದ ಇದು ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ತರ ನೀವು ಟೈಮ್ ಟೇಬಲ್ ನೋಡಬಹುದು. 19th ಮಾರ್ಚ್ಗೆ ಎಂಡ್ ಆಗುತ್ತೆ. ರೈಟ್, ಸೊ ಈ ತರ ಇದು ಟೈಮ್ ಟೇಬಲ್ ನೀವು ಡೌನ್ಲೋಡ್ ಮಾಡಬಹುದು ಪಕ್ಕದಲ್ಲಿ. ಓಕೆ, ಅಂಡ್ PUC ಸೆಕೆಂಡ್ ಇಯರ್ದು ಮಾಡೆಲ್ ಕ್ವಶನ್ ಪೇಪರ್ಸ್ ಕೂಡ ಇಲ್ಲಿ ಶೇರ್ ಮಾಡಿದ್ದಾರೆ. ಸೊ ಮಾಡೆಲ್ ಕ್ವಶನ್ ಪೇಪರ್ಸ್ ಯಾವ ತರ ನೀವು ಡೌನ್ಲೋಡ್ ಮಾಡಬಹುದು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಓಕೆ, ಅಗೇನ್ ಇಲ್ಲಿ ಏನ್ ಈ ತರ 4 ಆಪ್ಷನ್ ಇರುತ್ತೆ ಅಲ್ಲ. ಸೊ ಇಲ್ಲಿ ಅಗೇನ್ PUC ಅಂತ ಇದೆಯಲ್ಲ ಆಪ್ಷನ್, ಸೇಮ್ ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಏನ್ ಡ್ರಾಪ್ ಡೌನ್ ಬರುತ್ತೆ ಅಲ್ಲ. ಸೊ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಈ ತರ ಕ್ವಶನ್ ಪೇಪರ್ಸ್ ಅಂತ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಆಪ್ಷನ್ ಬರ್ತಾ ಇದೆ ನೋಡಿ, 2024-2025 ಮಾಡೆಲ್ ಕ್ವಶನ್ ಪೇಪರ್ಸ್ ಅಂಡ್ ದೇರ್ ಬ್ಲೂ ಪ್ರಿಂಟ್ಸ್. ಸೊ ಬ್ಲೂ ಪ್ರಿಂಟ್ಸ್ ಕೂಡ ಇಲ್ಲಿ ಶೇರ್ ಮಾಡಿದ್ದಾರೆ ಸೆಕೆಂಡ್ PUC ಎಕ್ಸಾಮಿನೇಷನ್ ಅಂತ. ಓಕೆ, ಸೊ ಇದರ ರಿಲೇಟೆಡ್ ಸರ್ಕ್ಯುಲರ್ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಒಂದು PDF ಡೌನ್ಲೋಡ್ ಆಗುತ್ತೆ ಸೇಮ್ ಅಗೇನ್. ಓಕೆ, ಸೊ ಯಾವ ತರ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನಾನು ಈಗ ಇಲ್ಲಿ ಸೆಕೆಂಡ್ PUC ಇದು ಫಸ್ಟ್ ಆಪ್ಷನ್ ಏನಿದೆ ಅಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ ನಲ್ಲಿ. ಸೊ ಫಸ್ಟ್ ಆಪ್ಷನ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಅಥವಾ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಸ್ ಅಂಡ್ ಬ್ಲೂ ಪ್ರಿಂಟ್ಸ್. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ ನೋಡಿ. ರೈಟ್, ಸೊ ಈ ತರ
ಡೀಟೇಲ್ ಆಗಿ ಎಲ್ಲ ಸಬ್ಜೆಕ್ಟ್ ವೈಸ್ ಇಲ್ಲಿ ಶೇರ್ ಮಾಡಿದ್ದಾರೆ. ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್. ಸೊ ಸೆಕೆಂಡ್ PUC 2025 ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಫಾರ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಅಂತ. ಓಕೆ, ಸೊ ಟೋಟಲ್ 3 ಕ್ವಶನ್ ಪೇಪರ್ಸ್ ಅಥವಾ 3 ಮಾಡೆಲ್ ಕ್ವಶನ್ ಪೇಪರ್ ಅಂಡ್ 3 ಬ್ಲೂ ಪ್ರಿಂಟ್ ಕೂಡ ಇಲ್ಲಿ ಶೇರ್ ಮಾಡಿದ್ದಾರೆ ಸಪರೇಟ್. ಓಕೆ, ಸೊ ಈ ತರ ನೀವು ನೋಡಬಹುದು ಯಾವ ಸಬ್ಜೆಕ್ಟ್ ಇದೆಯಲ್ಲ ಆ ತರ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಬಹುದು. ಸೊ ಟೋಟಲ್ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಇಲ್ಲಿ ರಿಲೀಸ್ ಮಾಡಿದ್ದಾರೆ ಅಥವಾ ಶೇರ್ ಮಾಡಿದ್ದಾರೆ. ಸೊ ಯಾವ ತರ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಬಹುದು ಅಂತ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ ನೀವೇನ್ ಮಾಡಬಹುದು, ನಿಮ್ದು ಯಾವ್ದು ಸಬ್ಜೆಕ್ಟ್ ಇದೆಯಲ್ಲ, ಉದಾಹರಣೆಗೆ ಇಲ್ಲಿ 2ನೇ ಆಪ್ಷನ್ ಇಂಗ್ಲಿಷ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡೋದ PDF ಓಪನ್ ಆಗುತ್ತೆ. ಸೊ ಚಾಪ್ಟರ್ ವೈಸು ಯಾವ ತರ ಎಷ್ಟು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ, ಸೊ ಈ ತರ ಡೀಟೇಲ್ ಆಗಿ ಚಾಪ್ಟರ್ ವೈಸು ಮಾರ್ಕ್ಸ್ ಅನ್ನ ನೋಡ್ಕೋಬಹುದು. ಓಕೆ, ಸೊ ಪ್ರತಿಯೊಂದು ಸಬ್ಜೆಕ್ಟಿಗೆ ಈ ತರ ಒಂದು ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಈ ತರ ಒಂದು 3 ಕ್ವಶನ್ ಪೇಪರ್ಸ್ ಇದೆ, 3 ಸಪರೇಟ್ ಬ್ಲೂ ಪ್ರಿಂಟ್ ಕೂಡ ಇಲ್ಲಿ ಶೇರ್ ಮಾಡಿದ್ದಾರೆ. ಓಕೆ, ಸೊ ಸಬ್ಜೆಕ್ಟ್ ವೈಸ್ ಅಥವಾ ಚಾಪ್ಟರ್ ವೈಸ್ ಕೂಡ ನೀವು ಇಲ್ಲಿ ಅಥವಾ ಲೆಸನ್ ಅಂತ ಅನ್ಬೋದು, ಈ ತರ ಲೆಸನ್ ವೈಸ್ ಎಷ್ಟು ಟೀಚಿಂಗ್ ಅವರ್ಸ್ ಮಾರ್ಕ್ಸ್ ಅಂತ ಇಲ್ಲಿ ನೋಡಬಹುದು. ಸೊ ಇದು ಬ್ಲೂ ಪ್ರಿಂಟ್ ಇದೆ. ಓಕೆ, ಸೊ ಇಂಗ್ಲಿಷ್ ಅಂತ ಅನ್ಬೋದು. ಈಗ ಇದ್ರ ಕ್ವಶನ್ ಪೇಪರ್ ಯಾವ ತರ ನೀವು ಡೌನ್ಲೋಡ್ ಮಾಡಬಹುದು ಅಂತ ನೋಡಿ. ಸೊ ಸ್ವಲ್ಪ ಬ್ಯಾಕ್ ಹೋಗ್ತೀನಿ ನಾನು. ಸೊ ಇಲ್ಲಿ ಬ್ಯಾಕ್ ಹೋಗಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಇಂಗ್ಲಿಷ್ ಅಂತ ಇದೆ ನೋಡಿ, ಮಾಡೆಲ್ ಕ್ವಶನ್ ಪೇಪರ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ 1 ಇಂಗ್ಲಿಷ್ ಅಂತ ಓಪನ್ ಆಗುತ್ತೆ. ಇಲ್ಲಿ 80 ಮಾರ್ಕ್ಸ್ ಗೆ ಇದು ಇದೆ. ಸೊ ಎಷ್ಟು ಕ್ವಶನ್ಸ್ ಇದೆ ಅಂದ್ರೆ 36. ಓಕೆ, ಸೊ ಈ ತರ ನೀವು ಡೀಟೇಲ್ ಆಗಿ 1 by 1 ರೆಫರ್ ಮಾಡಬಹುದು, ಸ್ಟಡಿ ಮಾಡಬಹುದು. ಇದು ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತ ಅನ್ಬೋದು. ಓಕೆ, ಸೊ ಪ್ರತಿ ಸಬ್ಜೆಕ್ಟಿಗೆ ಅಥವಾ ಪ್ರತಿ ಸಬ್ಜೆಕ್ಟಿಗೆ ಎವ್ರಿ ಸಬ್ಜೆಕ್ಟಿಗೆ ಇಲ್ಲಿ ಶೇರ್ ಮಾಡಿದ್ದಾರೆ. ಓಕೆ, ಸೊ ಇನ್ನೊಂದು ಉದಾಹರಣೆ ನಿಮಗೆ ತೋರಿಸಬೇಕು ಅಂತಂದ್ರೆ ಮ್ಯಾಥಮೆಟಿಕ್ಸ್ ತಗೋತೀನಿ. ಸೊ ಇಲ್ಲಿ ಮ್ಯಾಥಮೆಟಿಕ್ಸ್, ಬೇಸಿಕ್ ಮ್ಯಾಥಮೆಟಿಕ್ಸ್ ಇದೆ ನೋಡಿ. ಸೊ ಇಲ್ಲಿ ನೋಡಬಹುದು ಚಾಪ್ಟರ್ ವೈಸ್ ಎಷ್ಟು ಚಾಪ್ಟರಿಗೆ ಅಥವಾ ಯಾವ ಚಾಪ್ಟರಿಗೆ ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ತೀವಿ ಅಂತ ಇಲ್ಲಿ ಒಂದು ಉದಾಹರಣೆಯಿಂದ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಈ ತರ ನೀವು ಕ್ವಶನ್ ಪೇಪರ್ ಕೂಡ ಡೌನ್ಲೋಡ್ ಮಾಡಬಹುದು. ಮಾಡೆಲ್ ಕ್ವಶನ್ ಪೇಪರ್ ಬೇಸಿಕ್ ಮ್ಯಾಥಮೆಟಿಕ್ಸ್ 1 ಕ್ವಶನ್ ಪೇಪರ್ 1 ಅಂತ, ರೈಟ್. ಸೊ ಈ ತರ ನೀವು ಬೇಕಂದ್ರೆ ರೆಫರೆನ್ಸಿಗೆ ತಗೋಬಹುದು ಇದು ಮಾಡೆಲ್ ಕ್ವಶನ್ ಪೇಪರು. ಓಕೆ, ಸೊ ಈ ತರ ನೀವು ನೋಡಬಹುದು. ಸೊ ಟೋಟಲ್ ಒಂದು 3 ಕ್ವಶನ್ ಪೇಪರ್ಸ್, 3 ಮಾಡೆಲ್ ಕ್ವಶನ್ ಪೇಪರ್ ಅಂಡ್ 3 ಬ್ಲೂ ಪ್ರಿಂಟ್ ಸಪರೇಟ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ 1 by 1 ನೀವು ಯಾವ್ದು ಬೇಕಲ್ಲ, ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಅದು ನೀವು ನೋಡ್ಕೋಬಹುದು ಅಥವಾ ಡೌನ್ಲೋಡ್ ಕೂಡ ಮಾಡಬಹುದು. ಓಕೆ, ಸೊ ಅಂಡ್ ಇಲ್ಲಿ ಒಂದು ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನಂತಂದ್ರೆ ಇಲ್ಲಿ ಒಂದು QR ಕೋಡ್ ಇದೆ. ಓಕೆ, ಸೊ QR ಕೋಡಿಗೆ ನೀವು ಇದು ಸ್ಕ್ಯಾನ್ ಮಾಡಬಹುದು. ಸೊ ಈ ತರ QR ಕೋಡ್ ಇದೆ ಇದು. ಸೊ ಇದನ್ನ ನೀವು ಸ್ಕ್ಯಾನ್ ಮಾಡ್ಕೋಬಹುದು. ಸ್ಕ್ಯಾನ್ ಮಾಡ್ಕೊಂಡು ನೀವು ಡೌನ್ಲೋಡ್ ಕೂಡ ಮಾಡಬಹುದು. ಟೈಮ್ ಟೇಬಲ್ ಈಸಿಯಾಗಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಯಾವ ತರ ಅಂತ ನೋಡಿ. ಸೊ ನಾನೇನ್ ಮಾಡ್ತೀನಿ, ನಂದು ಕ್ಯಾಮ್ರಾ ಆಪ್ ಏನಿದೆಲ್ಲ, ಸೊ ಕ್ಯಾಮ್ರಾ ಓಪನ್ ಮಾಡ್ಕೋತೀನಿ. ಸೊ ಈ ತರ ಇದು QR ಕೋಡಿಗೆ ಸ್ಕ್ಯಾನ್ ಮಾಡ್ತೀನಿ. ಸ್ಕ್ಯಾನ್ ಅಂತಂದ್ರೆ ಇಲ್ಲಿ ಒಂದು ಲೆನ್ಸ್ ಅಂತ ಆಪ್ಷನ್ ಇದೆಯಲ್ಲ ಪಕ್ಕದಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಬೇಕು. ಓಕೆ, ಸರ್ಚ್ ಅಂತ ಇರುತ್ತೆ ಅಲ್ಲ, ಸ್ಕ್ಯಾನ್ ಮಾಡಿದ ತಕ್ಷಣ ಈ ತರ ಡ್ರೈವ್ ಅಂತ ಒಂದು ಆಪ್ಷನ್ ಬರುತ್ತೆ ಆಟೋಮೆಟಿಕಲಿ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಒಂದು 3 ಆಪ್ಷನ್ ಕಾಣುತ್ತೆ, ನಿಮ್ಮ ಹತ್ರ ಒಂದು ಆಪ್ಷನ್ ಕಾಣಬಹುದು, ಡ್ರೈವ್ ಅಂತ ಇರುತ್ತೆ ಅಲ್ಲ, ಆ ಡ್ರೈವ್ ಮೇಲೆ ಸೆಂಟರ್ ಡ್ರೈವ್ ಆಪ್ ಕಾಣ್ತಾ ಇದೆಯಲ್ಲ, ಆ ಡ್ರೈವ್ ಆಪ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಇಮೇಲ್ ID ಲಾಗಿನ್ ಇರುತ್ತೆ ಅಲ್ಲ ನಮ್ದು ಮೊಬೈಲ್ ನಲ್ಲಿ, ಸೊ ಯಾವ್ದು ನಿಮ್ದು ಇಮೇಲ್ ID ಇಲ್ಲಿಂದ ನೀವು ಲಾಗಿನ್ ಮಾಡ್ಕೋತಾ ಅಂತ ನೀವು ಅನಿಸ್ತಾ ಇದೆ ನಿಮ್ಗೆ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಡ್ರೈವ್ ಅಥವಾ PDF ಓಪನ್ ಆಗುತ್ತೆ, ಟೈಮ್ ಟೇಬಲ್. ಇದೇನ್ ಟೈಮ್ ಟೇಬಲ್ ಇದೆಯಲ್ಲ, ಇದು ಟೋಟಲಿ SSLC ಮತ್ತು PUC ಸೆಕೆಂಡರಿ ಎರಡು ಸೇರ್ಬಿಟ್ಟು ಇದು ಟೈಮ್ ಟೇಬಲ್ ಅನ್ನ ಒಂದೇ PDF ನಲ್ಲಿ ಈ ತರ QR ಕೋಡ್ ಲಿಂದ ಸ್ಕ್ಯಾನ್ ಮಾಡಿ ಡೌನ್ಲೋಡ್ ಕೂಡ ಮಾಡಬಹುದು. ಸೊ ಇದು ಈಸಿ ಆಪ್ಷನ್ ಅಂತ ಅನ್ಬೋದು. ಸೊ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ 2 ಟೈಮ್ ಟೇಬಲ್ ನೀವು ಡೌನ್ಲೋಡ್ ಮಾಡಬಹುದು. ಬಟ್ ಮಾಡೆಲ್ ಕ್ವಶನ್ ಪೇಪರ್ ಬೇಕು ಅಂತಂದ್ರೆ ನೀವು ವೆಬ್ಸೈಟ್ ಲಿಂದಾನೇ ಮಾಡ್ಕೋಬೇಕು. ಓಕೆ, ಸೊ ಈ ತರ SSLC ಮತ್ತೆ PUC ಸೆಕೆಂಡ್ ಇಯರ್ದು ಟೈಮ್ ಟೇಬಲ್ ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಇನ್ನೊಂದು ಆಪ್ಷನ್ ಇದೆ. ಸೊ ಇದೇನ್ ಟೈಮ್ ಟೇಬಲ್ ಇದೆಯಲ್ಲ, ಸೊ ಯಾರಿಗಾದ್ರೂ ಏನಾದ್ರೂ ಅಬ್ಜೆಕ್ಷನ್ ಮಾಡೋದಿದ್ರೆ ಅಥವಾ ಏನಾದ್ರೂ ಕಂಪ್ಲೇಂಟ್ ಇದ್ರೆ ನೀವು ಕೂಡ ಅಬ್ಜೆಕ್ಷನ್ ಕೂಡ ಮಾಡಬಹುದು. ಸೊ ನೀವೇನ್ ಮಾಡಬಹುದು, ಇಮೇಲ್ ಮಾಡಬೇಕಾಗುತ್ತೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡಿಗೆ ಇಮೇಲ್ ಮಾಡಬೇಕಾಗುತ್ತೆ. ಸೊ ಇಮೇಲ್ ID ಕೂಡ ಇಲ್ಲಿ ಕೊಟ್ಟಿದ್ದಾರೆ, chairperson KSEAB@gmail.com ಅಂತ. ಓಕೆ, ಸೊ 16th ಡಿಸೆಂಬರ್ ಒಳಗಡೆ ಇದು ಇಮೇಲ್ ಅನ್ನ ಮಾಡ್ಕೋಬೇಕು. ಅಥವಾ ಏನಾದ್ರೂ ಅಬ್ಜೆಕ್ಷನ್ ಇದ್ರೆ ನೀವು ಈ ಇಮೇಲ್ ಮುಖಾಂತರ ನೀವು ತಿಳಿಸಬಹುದು. ಓಕೆ, ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.